ಮೋಸ ಮಾಡ್ತಾರೆ, ಅದ್ ಮಾಡ್ತಾರೆ. ಇಲ್ಲಿ ವಿಡಿಯೋ ಮಾಡಬಾರ್ದಂತ ಸಿಗ್ತಾವ ನೋಡೋಣ, ಬೇಡವಾ? ಯಾವ್ದೇ ತಗೊಳ್ಳಿ 50 ರೂಪಾಯಿ, 100 ರೂಪೀಸ್ ಮೊಬೈಲ್. ಯಾವ್ದನ್ನ ತಗೊಳ್ಳಿ 50, only 100 rupees. ಚೆನ್ನಾಗಿರೋದು ಯಾವ್ದಾದ್ರು ಎತ್ಕೊಡಿ ನನಗೆ. ನನ್ಗಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನ್ಗಲ್ಲ, ನಮ್ಮ ಹುಡುಗಿಗೆ. ಸಬ್ಸ್ಕ್ರೈಬ್ ಮೈ ಚಾನಲ್, ನೇಮ್ ಅವತಾರ್ ಶಿವ ಅಂತ. ನೋಡಿದ್ದೀರಾ? 10 ರೂಪಾಯಿ ಜಾಸ್ತಿ ಇಲ್ಲ, 10 ರೂಪಾಯಿ ಕಮ್ಮಿ ಇಲ್ಲ, ಬಿಟ್ರೆ ಸಿಗಲ್ಲ, ಹೋದ್ರೆ ಬರಲ್ಲ. ವಾರಕ್ಕೆ ಒಂದ್ಸತಿ ನಮ್ ಬಂದು ನೀವು ನೋಡ್ಬೇಕು ಸರ್. ಓಕೆ, ಹೊಡಿರಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಕಲಾಸಿಪಾಳ್ಯದಿಂದ. ಹೌದು, ಕಲಾಸಿಪಾಳ್ಯದಿಂದ ಹಾಗೆ ಬಂದು KR ಮಾರ್ಕೆಟ್ಗೆ ಬಂದು ಇಲ್ಲಿ ಸಂಡೇ ಬಜಾರ್, ಇವತ್ತು ಸಂಡೇ ಬಜಾರ್ ನಡೆಯೋ ಜಾಗಕ್ಕೆ ಬಂದಿದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ 1-2 ವರ್ಷ ಆಗಿತ್ತು ಇಲ್ಲಿಗೆ ಬಂದು. ಸಡನ್ನಾಗಿ ಬೆಂಗಳೂರಿಗೆ ಏನಕ್ಕಪ್ಪ ಬಂದಿ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ಸಂಡೇ ಬಜಾರಲ್ಲಿ ಇದ್ದೀವಿ. ಇದನ್ನ ಸಂಡೇ ಬಜಾರ್ ಅಂತಾನೂ ಕರೀತಾರೆ, ಚೋರ್ ಬಜಾರ್ ಅಂತಾನೂ ಕರೀತಾರೆ. ಯಾಕಂದ್ರೆ ಕೆಲವು ಕದ್ದಿರ ಮಾಲ್ಗಳನ್ನ ತಂದು ಮಾರ್ತಾರೆ ಅಂತ ಅಂತಾರೆ. ಫಸ್ಟ್ ನಮ್ಮ ರೈತರು ಬೆಳೆದಿರೋ ತರಕಾರಿಗೆ ಏನ್ ರೇಟ್ ಇದೆ ಇಲ್ಲಿಂದ ನೋಡ್ಕೊಂಡು ಹೋಗೋಣ ಬನ್ನಿ. ಒಂದೊಂದು ಕಂತೆಗಳು ಎಷ್ಟು? 10 ರೂಪಾಯಿ ಅಣ್ಣ. 10 ರೂಪಾಯಿ. ಇದೆಲ್ಲ ಒಂದೊಂದು ಕಂತೆಗಳು 10 ರೂಪಾಯಿ ಸಿಗ್ತವೆ. ಇವು ಕೊತ್ತಂಬರಿ ಸೊಪ್ಪು, ಕೀರೆ ಸೊಪ್ಪು, ಮೆಂತೆ ಸೊಪ್ಪು, ಎಲ್ಲಾ ತರ ಸೊಪ್ಪು ಕಡಿಮೆ ಬೆಲೆಗೆ ಸಿಗ್ತವೆ. ನೋಡಿ, ಟೆಂಪಗಳಲ್ಲೆಲ್ಲ ತಂದು ಮಾರ್ತಾವ್ರೆ. ಹಾಗೆ ಮುಂದೆ ಹೋದ್ರೆ ಕಲ್ಲು ಕೊಟ್ಟ ಈಗ ಇಲ್ಲಿ ಸ್ವಲ್ಪ ಕಿರಿಕ್ಗಳು ಆಯ್ತಾ ಇರ್ತವೆ, ಹುಷಾರಾಗಿ ಹೋಗ್ಬೇಕಷ್ಟೇ. ನಮ್ಮ ರಾಜು ಬೆಳೆದಿರೋ ಬೀಟ್ರೋಟ್ ಅನ್ಸುತ್ತೆ ರೀ ಇದು. ಬೀಟ್ರೋಟ್ 30 ರೂಪಾಯಿ. ಇವೆಲ್ಲ ನೋಡ್ರಿ, ನಾವು ಬೆಳೆದಿರೋ ತರಕಾರಿಗಳನ್ನ ಇಲ್ಲಿ ತಂದು ಮಾರ್ತಾವ್ರೆ. ನೀವು ನಮ್ಮ ಹತ್ರ ಎಷ್ಟು ತಗೋತೀರಾ ರೈತರ ಹತ್ರ? ಹೌದಾ, ಮಂಡಿಗಳಲ್ಲಿ? ಸರಿ. ಇದು ಕ್ಯಾರೆಟ್ ಏನ್ ರೇಟು? 30 ರೂಪಾಯಿ. ನೋಡಿ, ಮಾರ್ಕೆಟ್ ಅಲ್ಲೇ 30 ಅಂದ್ರೆ ಕಡಿಮೆ ರೀ ನಮ್ಮ ರೈತರಿಗೆ. ನಮ್ಮ ರೈತರ ಹತ್ರ 10 ರೂಪಾಯಿಗೆ ತಗೊಂಡು, ಮಂಡಿಲಿ ಇವರು 20 ರೂಪಾಯಿಗೆ ತಗೊಂಡು ಇಲ್ಲಿ ಬಂದು 30 ರೂಪಾಯಿಗೆ ಮಾರ್ತಾರೆ ಅಷ್ಟೇ. 100 ರೂಪಾಯಿಗೆ ಮಾರ್ತಾವ್ರೆ ಅಂದ್ರೆ ನಮ್ಮ ರೈತರಿಗೆ ಸಿಗೋದು 30 ರೂಪಾಯಿ ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಮಧ್ಯವರ್ತಿಗಳಿಗೆ ಹೋಯ್ತಾ ಇರುತ್ತೆ ಅಷ್ಟೇ. ಬೆಳ್ಳುಳ್ಳಿ 80 ರೂಪಾಯಿ ಇದೆ, ಶುಂಠಿ 60 ರೂಪಾಯಿ ಇದೆ. ಜಾಸ್ತಿ ಸೊಪ್ಪುಗಳು ಮತ್ತೆ ಮೂಲಂಗಿ, ಆಲೂಗಡ್ಡೆ ಕೆಜಿ 20 ರೂಪಾಯಿ. ಈರುಳ್ಳಿ ನೋಡಿ ಚೆನ್ನಾಗಿದಾವೆ, ಕೆಜಿ 20 ರೂಪಾಯಿ ಈರುಳ್ಳಿ. ಹಣ್ಣುಗಳಿಗೆ ನೋಡೋಣ ಬನ್ನಿ, ಹಣ್ಣುಗಳಿಗೆ ಏನು ರೇಟ್ ಇದೆ? ದಾಳಿಂಬೆ ಎಷ್ಟಣ್ಣ ಕೆಜಿ? 200, 180, 200. ಪರವಾಗಿಲ್ಲ, ಹಣ್ಣುಗಳಿಗೆ ಸ್ವಲ್ಪ ರೈಟ್ ಜಾಸ್ತಿ ಆಗಿದೆ. ನಮ್ಮ ರೈತರು ಬೆಳೆಯೋ ಬೆಳೆಗಳಿಗೆ ಈ ಥರ ರೈಟ್ ಇದೆ. ನಾವು ಮನೆಗಳಲ್ಲಿ ಬಳಸೋ ವಸ್ತುಗಳಿಗೆ ಏನೆಲ್ಲ ರೈಟಿಗೆ, ಎಷ್ಟೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ಇವಾಗ ನೋಡೋಣ ಬನ್ನಿ. ನಾನು ಬಂದು ಸುಮಾರು ದಿನ ಆಯ್ತು ಇಲ್ಲಿಗೆ. ಸಿಕ್ಕಾಬಟ್ಟೆ ರಸ್ ಇರುತ್ತೆ ರೀ ಇಲ್ಲಿ. ನೋಡಿ, ಗಿಜಿ ಅಂತಿರ್ತಾರೆ ಎಲ್ಲ ಕಡೆ. ಸಂಡೇ ಬಜಾರ್ ಅಲ್ವಾ, ಎಲ್ಲ ರಜೆ ಇರುತ್ತೆ, ಎಲ್ಲರೂ ಬಂದ್ಬಿಡ್ತಾರೆ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು. ನೋಡಿ, ಕಾಲು ಹಾಕೋದಕ್ಕೆ ದಾರಿ ಇಲ್ಲ ಎಲ್ಲೂ. ಅಷ್ಟೊಂದು ರಸ್ ಇಲ್ಲಿ ವೆಹಿಕಲ್ಸ್ಗಳನ್ನ ಅದು ಹೆಂಗೆ ಓಡಿಸ್ತಾರೋ ಏನೋ ಈ ಟ್ರಾಫಿಕಲ್ಲಿ. ನೋಡಿ, ತಲೆ ಕೆಟ್ಟೋಗುತ್ತೆ ಇವ್ರಿಗೆ. ಸುಮ್ಮನೆ ಬೆಂಗಳೂರು ನೋಡೋದಕ್ಕೆ ಚಂದ, ಇಲ್ಲಿ ಜೀವನ ಮಾಡೋದಕ್ಕಾಗಲ್ಲ. ಜನರಲ್ಲಿ ಹಣವೇ ಇಲ್ಲ ಎಂದರು, ಬೇಟೆಯು ಜಾತ್ರೆಯು ದಿನವೆಲ್ಲ. ಎಷ್ಟಣ್ಣ ಎಲ್ಲ? 75. ಹಾಯ್, ಏನ್ರಿ ಸಮಾಚಾರ? ಹಾಯ್ ಗಾಯ್ಸ್, ಎಲ್ಲ ಯಾವ್ರು ಗಾಯ್ಸ್? ರಾಮನಗರ. ನಾನು ಇನ್ನ ಸಿಕ್ನೆಲ್ಲ ಹುಡುಕ್ತಾ ಇದ್ದೀನಿ. ಇದೇನಿಲ್ಲಿ ಇಷ್ಟೊಂದು ಮುಗಿಬಿದ್ದು ತಗೋತಾವ್ರಲ್ಲ, ಏನ್ ರೇಟ್ ಇರ್ಬೋದು ಇದು? ಏನ್ ರೇಟ್ ಇವು? 50 ರೂಪಾಯಿ. ಈ ಕಾಡಲ್ಲಿ ಸಿಂಹಗಳು ಒಂದು ಕಾಡೆಮ್ಮನ್ನ ಬಿಳಿಸ್ಬಿಟ್ಟು ಆ ಕಡೆ ಈ ಕಡೆ ಸುತ್ತ ಕಿತ್ಕೋ ತಿಂತಾವಲ್ಲ, ಹಂಗ್ ತಗೋತಾವ್ರೆ. ಓಕೆ, ಇಲ್ಲಿ ಯಾವುದೇ ತಗೊಳ್ಳಿ 50 ರೂಪಾಯಿ. ಇದ್ರ ಹೆಸರುಗಳು ಒಂದು ಸ್ವಲ್ಪ ಹೆಸರೇ ನೀವು ಕನ್ನಡ ಬರುತ್ತಲ್ವಾ? ಏನಿದ್ರ ಹೆಸರು? ಶರ್ಟ್. ಕನ್ನಡದಲ್ಲಿ ಶರ್ಟ್ಗೆ ಏನಂತಾರೆ? ಟಾಪ್ಗೆ ಅದಂಗೆ, ಅದು ಇಂಗ್ಲೀಷ್ ಆಯ್ತು. ಕನ್ನಡದಲ್ಲಿ ಒಂದು ಚೆನ್ನಾಗಿರೋದು ಯಾವ್ದಾದ್ರು ಎತ್ಕೊಡಿ ನನಗೆ. ನನ್ಗಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನ್ಗಲ್ಲ, ನಮ್ಮ ಹುಡುಗಿಗೆ. ನೋಡೋಣ ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಅಂತ ನೋಡೋದಕ್ಕಷ್ಟೇ. ಬೇಗ ಹುಡುಕ್ಬೇಕು. ಹಾ, ಚೆನ್ನಾಗಿದೆಯಾ ಅದು?
ಇದು ಮತ್ತೆ ನೀವು ತಗೊಳ್ಳಿ. ಹಾ ತಗೋತೀರಾ? ಮತ್ತೆ ನಾ ತಗೊಂಡ್ರೆ ನಂಗೆ ಕೊಡ್ತೀರಾ ಅದನ್ನ? ಕೊಡಲ್ವಾ? ಹಾ ಅದಕ್ಕೆ ಎತ್ಕೊಡಿ ಅಂದ್ಬಿಟ್ಟು ಹೇಳ್ತಾ ಇರೋದು ನಿಮಗೆ. ಇದು ಎಷ್ಟು ವರ್ಷದ ಮಕ್ಕಳಿಗೆ? ಇದು 1 ಇಯರ್ ಬೇಬಿಗೆ. 1 ಇಯರ್ ಎಷ್ಟು ಎಲ್ಲ ಯಾವ ಊರು ನೀವು? ಚಿಕ್ಕಮಗಳೂರು. ಹೌದಾ? ಮತ್ತೆ ಸ್ಲ್ಯಾಂಗ್ ಮಾತ್ರ ಬೆಂಗಳೂರು ಅವರ ಸ್ಲ್ಯಾಂಗ್ ಇದೆ ಮಾತ್ರ ಮಾತಾಡೋದು ಚೇಂಜ್. ಹಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೇಮ್ ಅವತಾರ್ ಶಿವ ಅಂತ. ಫಾಲೋ ಮಾಡ್ಕೊಳ್ಳಿ. ಹೊಸದಾಗಿ ಫಾಲೋ ಮಾಡಿಸ್ತಾ ಇದ್ದೀನಿ ಗೈಸ್. ಅವತಾರ್ ಶಿವ. ಅದೇ ನೋಡಿದ್ದೀರಾ? ಆಕ್ಚುಲಿ ಫಾಲೋವರ್ಸ್ ಸಪೋರ್ಟಿಗೆ ಮಾತಾಡ್ತೀರಲ್ಲ ಚಾನೆಲ್. ನಂಗೆ ಕಾಣಿಸ್ತಾ ಇಲ್ವಾ? ಸುಮಾರು ಜನ ನೋಡ್ತಾರೆ, ಡೈರೆಕ್ಟ್ ಆಗಿ ಬಂದಾಗ ಗುರ್ತಿಡಿಯಲ್ಲ, ಗೊತ್ತಾಗಲ್ಲ ಅವ್ರಿಗೆ ಅಷ್ಟೇ. ಫಾಲೋವರ್ಸ್ ಸಪೋರ್ಟ್ ಮಾತಾಡ್ತೀರಲ್ಲ ನೀವು. ನೈಸ್. ಹಲೋ ಬ್ಯೂಟಿಫುಲ್ ಗರ್ಲ್ಸ್, ಹಾಯ್ ಮಾಡಿ ಒಂದು. ನಮಿಗೆನಾ? ಹಾ ನಿಮ್ಗೆ ಡೌಟಾ? ನಿಮ್ಗೆ ಡೌಟಾ? ಓಕೆ ಬಾಯ್ ಬಾಯ್. ಇಲ್ಲೆಲ್ಲ ಡ್ರಿಲ್ಲಿಂಗ್ ಮಿಷಿನ್ಗಳು ಇದಾವೆ ರೀ. ಇವೆಲ್ಲ ಏನ್ ರೇಟಿಗೆ ಸಿಗ್ಬೋದು ಅಣ್ಣ? ಬೆಲ್ಟ್ಗಳೆಲ್ಲ ಏನ್ ರೇಟ್ ಅಣ್ಣ? 100 rupees ಯಾವ ತಗೊಂಡ್ರು 100 rupees. ಲಾಸ್ಟ್ಲಿ ಇರೋದು 1000. ಈ ಕಟ್ಟರು 5000. ಯು ವಾಂಟ್ ಟು ಬೈ? ಬೈ ಬೈ. ಸ್ಪ್ಯಾನರ್ಗಳೆಲ್ಲ ಇದಾವೆ ಇಲ್ಲಿ. ಎಷ್ಟಣ್ಣ ಸೂಗಳು? ಹಾ 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 ಒಂದೊಂದು ಸೂಗಳು ಒಂದೊಂದು ರೇಟು. ಕೆಲವೊಂದು ನಾವು ಅನ್ಕೊಳ್ಳೋದಷ್ಟೇ ಸಂಡೆ ಬಜಾರಲ್ಲಿ ಕಡಿಮೆ ಸಿಗ್ತವೆ ಅಂತ. ಒಂದೊಂದು ವಸ್ತುಗಳನ್ನ ಕೇಳಿದ್ರೆ ನಾರ್ಮಲ್ ಆಗಿ ಅಂಗಡಿಗಳಲ್ಲೇ ಸಿಗ್ತಾವಲ್ಲ ಅಂತ ಅನ್ಸುತ್ತೆ. ನೋಡಿ ಜಿಮ್ ಮಾಡೋರು ಇದ್ರೆ ಜಿಮ್ ಐಟಮ್ಗಳು ಸಿಗ್ತಾವೆ ಇಲ್ಲಿ. ಹೇಳಿ ಸರ್. ಏನ್ ರೇಟ್ ಇವೆಲ್ಲ? ಮಾಡಿ ನೋಡಿ ಮೊದಲು ನೋಡ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ರೇಟ್ ಇದೆ ಅದು. ಹಾ ಅಂದ್ರೆ 5 kg ಎಷ್ಟು? 10 kg ಡಂಬಲ್ಸ್ಗಳು ಎಷ್ಟು? 5 kg 800 ರೂಪಾಯಿ ಆಗುತ್ತೆ. ಹಾ ಹಾ 900 ರೂಪಾಯಿ ಹೇಳ್ತೀವಿ ನಾವು. 800 ರೂಪಾಯಿ ಕೊಟ್ಬಿಡ್ತೀವಿ. ಹಾ 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 5 kg ಡಂಬಲ್ಸ್ ಜೊತೆ 800 ರೂಪಾಯಿ. 10 kg ಡಂಬಲ್ಸ್ ಜೊತೆ 1800 ರೂಪಾಯಿ ಹೇಳ್ತೀವಿ. 1600 ರೂಪಾಯಿ ಕೊಡ್ತೀವಿ. 1800 ಹೇಳ್ತಾರಂತೆ, 1600 ರೂಪಾಯಿ ಕೊಟ್ಬಿಡ್ತಾರಂತೆ. ಹೇಳೋದನ್ನು ಹೇಳ್ತಾವ್ರೆ, ಕೊಡೋದನ್ನು ಹೇಳ್ತಾವ್ರೆ. ಸೊ ನೀವೇನ್ ಕೊಡ್ತೀರಾ ಅದನ್ನ ಕೊಟ್ಟು ನೀವು ತಗೋಬಹುದು. ದೇವರ ಪೂಜೆಗೆ ದೀಪಗಳು ನೋಡಿ ಇಲ್ಲಿ ಸಿಗ್ತಾವೆ ನೋಡ್ರಿ. ದೀಪಾಲ ಕಂಬ ನೋಡಿ ಈ ತರ ಇದೆ. ಜೊತೆ 1400 ರೂಪಾಯಿ ಅಂತೆ. 1400 ಅಂದ್ರೆ ಒಂದು 1000 1200 ರೂಪಾಯಿಗೆಲ್ಲ ಕೊಡ್ತಾರೆ ಇಲ್ಲಿ. ನೋಡಿ ಫಸ್ಟ್ ಬೇರೆ ಕಡೆಗಿಂತ ಕಡಿಮೆಗೆ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಗ್ಯಾರಂಟಿ ವಾರಂಟಿ ಏನು ಇರಲ್ಲ. ಕೆಲವರು ಕೊಡ್ತಾರೆ, ಆದ್ರೂ ಈ ಸಲ ಅಂಗಡಿ ಹಾಕಿರೋರು ನೆಕ್ಸ್ಟ್ ಸಲ ಇರ್ತಾರೋ ಇರೋಲ್ವೋ ಅನ್ನೋದೇ ಗೊತ್ತಿರಲ್ಲ. ಸೊ ಹುಷಾರಾಗಿ ತಗೋಬೇಕಷ್ಟೇ. ಎಷ್ಟು ಮಿಕ್ಸಿಗಳೆಷ್ಟು ಹೇಳ್ತಾರೆ ನೋಡಿ ರೈಟ್? ಅದು 2400 ಅಂತಾರೆ, 1800 ರೂಪಾಯಿ ಅಂತಾರೆ. ಸ್ಟಾರ್ಟಿಂಗ್ ನಿಮ್ಗೆ 700 ರೂಪಾಯಿಂದ ಇದೆ. 700 ರೂಪಾಯಿಂದ ಯಾವುದು? 700 ರೂಪಾಯಿದು ಸೇಲ್ ಆಗಿದೆ ಸರ್, ಚಿಕ್ಕದು ಬರುತ್ತೆ. ಓಕೆ ಓಕೆ ಓಕೆ. ಬಜಾಜ್ ಪ್ರೆಸ್ಟೀಜ್ ಅಂತ. ಇವಾಗ ನಾರ್ಮಲ್ ಈಗ ನಮ್ಮ ಹತ್ರ ಸ್ಟಾರ್ಟಿಂಗ್ ಯಾವುದು 900 ರೂಪಾಯಿ ಅಂತ. ಇದು ಈ ಲೈನ್ ಯಾವ್ದಾದ್ರು ತಗೊಳ್ಳಿ 900 ರೂಪಾಯಿ. 900 ರೂಪಾಯಿ ಮಿಕ್ಸಿ. ಆ ಲೈನ್ ಹಿಂದೆಗಡೆ ಯಾವ್ದಾದ್ರು ತಗೊಳ್ಳಿ. ಅಂದ್ರೆ ಮಿಕ್ಸಿ ಜಾರ್ ಎರಡು ಸೇರಿ 900. ಎರಡು ಸೇರಿ ಸಿಗುತ್ತೆ ನಿಮ್ಗೆ. ಕ್ವಾಲಿಟಿ ಎಲ್ಲ ಬೆಸ್ಟ್ ಇರುತ್ತೆ, ಓಕೆ ಚೆನ್ನಾಗಿರುತ್ತೆ. ಓಕೆ. ಇವು ಇದು ನೋಡಿ ಸರ್, ಲೇಟೆಸ್ಟ್ ಮಾಡಲು ಪ್ರೀತಿ ಫಿಲಿಪ್ಸ್. ಲೇಟೆಸ್ಟ್ ಮಾಡಲು ಪ್ರೀತಿ ಇದು ಬಂದ್ಬಿಟ್ಟು ನಿಮ್ಗೆ 2400 ರೂಪಾಯಿ ನಾವು ಅನ್ನೋದು ರೇಟು. ಕೊಡೋದು ಫೈನಲ್ ಅಂದ್ಬಿಟ್ಟು 1750 ರೂಪಾಯಿ ಫೈನಲ್ ಆಗುತ್ತೆ ಸರ್. ಇದೇನು ಈ ಡ್ರೈವು? ಇಲ್ಲ ಸರ್, ಓವನ್ ಇದೆ. ಇಲ್ಲ ಆಲ್ ಇನ್ ಒನ್. ನಿಮ್ ಇದ್ರಲ್ಲಿ ಆರಾಮಾಗಿ ನೀವು ಗ್ರಿಲ್, ಮೈಕ್ರೋ, ಕಂಬಿ 3 ಮಾಡಬಹುದು ಆರಾಮಾಗಿ. ಯು ಕ್ಯಾನ್ ಬೇಕ್, ಯು ಕ್ಯಾನ್ ಕುಕ್ ಎನಿಥಿಂಗ್. ಏನಾದ್ರೂ ನಿಮ್ ಇಷ್ಟ ನೀವು ಮಾಡ್ಬೋದು. ಎಷ್ಟಿದು? ಇದು ಅದು 3ರಲ್ಲಿ ಯಾವ್ದಾದ್ರು ತಗೊಳ್ಳಿ 4000 ರುಪೀಸ್. ಇದು ಯಾವ್ದಾದ್ರು ತಗೊಳ್ಳಿ 5000. ವಾಷಿಂಗ್ ಮಿಷಿನ್ ಎಷ್ಟು? ಇದಾ ಸ್ಟಾರ್ಟಿಂಗ್ ನಿಮಗೆ 9000 ಇಂದ ಸ್ಟಾರ್ಟ್ ಆಗುತ್ತೆ. 9000. ಇವೆಷ್ಟು? ಇದು 8000 15,000 ರುಪೀಸ್ ಆಗುತ್ತೆ. ಅಲ್ಲಿದೆ ನೋಡಿ 12,000. ನೋಡ್ರಿ ವಾಷಿಂಗ್ ಮಿಷಿನ್ ಇಲ್ಲಿ ನೋಡಿ 8000 9000 15000 ಆ ಥರ ವೆರೈಟಿ. ಫ್ರಿಜ್ ಇದೆಯಾ? ಫ್ರಿಜ್ ಏನು ರೇಟು? ಅಲ್ಲಿದೆ ನೋಡಿ, ಅಲ್ಲಿಂದ ತೋರಿಸಿ. LG ಇಂದ ಅಲ್ಲಿ LG ಬಂದ್ಬಿಡಿ ನಿಮ್ಗೆ ಬರೀ 12,000 ಸಿಗುತ್ತೆ. ಅದ್ರ ಪಕ್ಕ ಇದೆ ನೋಡಿ ಸ್ಯಾಮ್ಸಂಗ್. ಲೇಟೆಸ್ಟ್ ಈಗ ನಡೀತಿರೋದು 45,000 ಇದೆ. ನಮ್ಮ ಹತ್ರ ಬರೀ 15,000 ಅಷ್ಟೇ, ಜಾಸ್ತಿ ಏನಿಲ್ಲ. LG ವರ್ಲ್ಪೂಲ್ 80,000 ಪ್ಲಸ್ ಇದೆ ಸರ್. ಅದು ಬರೀ
30,000 ಇಲ್ಲಾಂದ್ರೆ 20,000 ಕೊಡಿ ನಿಮ್ದಾಗತ್ತೆ ಅದು. ಯು ವಾಂಟ್ ಟು ಬೈ? ಬಾಯ್ ಬಾಯ್. ಅಣ್ಣ ಗ್ಯಾಸ್ ಸ್ಟವ್ ಎಷ್ಟು ನಾವು ಎರಡು ಇರೋದು ಎಷ್ಟು? 1300. ಮೂರು ಇರೋದು 1800. ರೋಡ್ ಸೈಡ್ ಗೋಬಿ ಹಾಕಿದ್ರೆ ನೋಡಿ ಈ ಥರ ಎಲ್ಲ ಸಿಗ್ತವೆ ನೋಡ್ರಿ ಪಾತ್ರೆಗಳು. ಏನು ರೇಟ್ ಇವು? ಇದು 380. ಓಕೆ 380 ನೋಡ್ರಿ ಇದು ಸ್ಟಾರ್ಟಿಂಗು. ಇದರಲ್ಲಿ ನಾವು ಫ್ರೈಡ್ ರೈಸ್ ಮಾಡ್ಬೋದು, ಗೋಬಿ ಮಾಡ್ಬೋದು, ಇನ್ನೂ ಏನೇನೋ ಮಾಡ್ಬೋದು. ನಿಮಗೆ ಕೋಪ ಬಂದಾಗ ಹೋಗಿ ನೋಡಿ, ಇವೆಲ್ಲ 10 ರೂಪಾಯಿಗೆ ಒಂದೊಂದು. ಇಲ್ಲಿ ನಾಯಿ ಕಟ್ಟೋ ಸರ್ಪಣಿ, ಹಸು ಕಟ್ಟೋ ಹಗ್ಗ, ಎಮ್ಮೆಗೆ ಹಾಕೋ ಮೂಗ್ದರ್ದಿಂದ ಹಿಡಿದು ಎಲ್ಲ ಸಿಗುತ್ತೆ. ಇದು ಸಂಡೇ ಮಾತ್ರನ ಇರೋದು ಅಂತ ಕೇಳಿದ್ರೆ ಹೌದು, ಸಂಡೇನೇ ಇರೋದು. ಆದ್ರೂ ನಾರ್ಮಲ್ ದಿನಾನು ಅಂಗಡಿಗಳು ಇರ್ತವೆ, ಬಟ್ ಇಷ್ಟೊಂದು ಜಾಸ್ತಿ ಇರಲ್ಲ. 800, 900, 1000, 1200 ಆ ಥರ ನೋಡ್ರಿ ಸೂಟ್ ಕೇಸ್ಗಳು. 500 ರೂಪಾಯಿಗೆ ಲೆದರ್ ಬ್ಯಾಗ್ ಸಿಗ್ತಾ ಇದೆ ನೋಡ್ರಿ. 100 ರುಪೀಸ್. ಅದು 50 ರೂಪಾಯಿ ಅಂತ, ಇದು 100 ರೂಪಾಯಿ ಅಂತ ನೋಡಿ. 100. ಜರ್ಕಿನ್ಗಳು ಅಣ್ಣ ತಾತ ಏನು ರೇಟು? 300 ರೂಪಾಯಿ. ಇಲ್ಲಿ ಚಾಕುಗಳು, ಕತ್ರಿಗಳು ಎಲ್ಲ ಇದಾವೆ. ಚಾಕ್ ನೋಡಿ 20 ರೂಪಾಯಿಗೆ ಸಿಗ್ತಾ ಇದೆ. ಒಂದು ಚಾಕ್ ತಗೊಂಡಿದ್ದೀನಿ. ಊರಿಗೆ ಹೋದ ತಕ್ಷಣ ರಾಜನ ಎತ್ಕೊಳ್ಳೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆಂಗಸರು ಏನಾದ್ರು ಕುಕ್ಕರ್ ಬೇಕು ಅಂತ ಅಂದ್ರೆ ಇಲ್ಲಿ ನೋಡಿ ಏನ್ ರೇಟ್ ಸಿಗ್ತವೆ ಅಂತ. ಏನು ಹೊಸ ಕುಕ್ಕರ್ ತರ ಕಾಣಿಸ್ತಾ ಇಲ್ಲ ಅಣ್ಣ. ಏನ್ ರೇಟ್ ಅಣ್ಣ ಇವೆಲ್ಲ? ಸೈಜ್ ಮೇಲೆ 2 ಲೀಟರ್ ಕುಕ್ಕರ್ 200, 3 ಲೀಟರ್ ಕುಕ್ಕರ್ 300, 5 ಲೀಟರ್ ಕುಕ್ಕರ್ 500 ಆ ಥರ. ಓಕೆ, ಇಲ್ಲಿ ನೋಡಿ ಬಟ್ಟೆಗಳು ಸಿಗ್ತವೆ. ರಾಜು ಮದುವೆಗೆ ಇಲ್ಲೇ ತಗೋಬೋದು. ಏನಣ್ಣ ರೇಟ್ ಇವು? 200. ಇಲ್ಲಿ ಯಾವುದೇ ತಗೊಳ್ಳಿ 200 ರುಪೀಸ್. ನಮ್ಮ ರಾಜು ಮತ್ತೆ ದುಬೈ ಇಬ್ಬರು ಮದುವೆಗೂ ಬಂದು ಇಲ್ಲೇ ತಗೋಬೋಣ. ಇಲ್ಲಿ ನೋಡಿ ಟಾಪ್ಗಳು ಇಲ್ಲಿ ಚೆನ್ನಾಗಿದ್ದಾವೆ. ಅಣ್ಣ ಏನು ರೇಟ್ ಇವೆಲ್ಲ? 150, 250, 300. ಓಕೆ ನೋಡಿ, ಹುಡುಗಿರು ಏನಾದರೂ ಏನಂತಾರಣ್ಣ ಟಾಪ್ ಅಲ್ವಾ? ನೈಟಿನಾ? ನೈಟಿ ಹುಡುಗಿರ್ದೆಲ್ಲ ನೈಟಿ. ಇದು 150, 250, 150, 250. ಒಂದ್ಸಲ ನೋಡ್ರಿ ಅಲ್ಲಿ ಜನ ನೋಡ್ರಿ, ಜನ ಗಿಜಿ ಅಂತ ಅವ್ರಲ್ವಾ. ಇವರೆಲ್ಲ ಏನು ತಗೊಳಕ್ ಬರ್ತಿದ್ದೀರೋ, ಮಾರಕ್ ಬರ್ತಿದ್ದೀರೋ, ನೋಡಕ್ ಬರ್ತಿದ್ದೀರೋ ಒಂದೂ ಗೊತ್ತಿಲ್ಲ. ನಾನಂತೂ ನಿಮ್ಗೆ ತೋರ್ಸಕ್ ಬಂದಿರೋದಪ್ಪ. ಅಣ್ಣ ಏನು ರೇಟ್ ನೀವು? 60. ನಾನು ಇತ್ತಕೋಬೋದಾಗಿತ್ತು. ಮನೆಗೆ ಗ್ಯಾಸು ಆಗೋದು, ರಾಜು ಎತ್ತಕ್ಕೆ ಚಾಕುನು ಇರೋದು. ನಾನು ಏನ್ ತಪ್ಪು ಮಾಡಿದ್ದೀನಿ? ಏನ್ ರೇಟ್ ಅಣ್ಣ ಚಾಪೆಗಳು? 150. ಹಾಯ್ ವಿಡಿಯೋ ನೋಡಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅನ್ಕೊಳ್ರಿ ನಮ್ಗೆ. ಹೌದಾ? ಥ್ಯಾಂಕ್ ಯು. ಯಾವರು? ಗುಲ್ಬರ್ಗ. ಈ ತರ ನಾವು ಹೊರಗಡೆಗೆ ಬಂದಾಗ ನಮ್ಮನ್ನ ಗುರ್ತಿಡ್ದು ಮಾತಾಡಿಸ್ತಾರೆ, ಏನೋ ಒಂಥರ ಖುಷಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಹಾಯ್, ನಿಮ್ ಬಿಗ್ ಫ್ಯಾನ್ ನಾನು. ಹೌದಾ? ಥ್ಯಾಂಕ್ ಯು. ಯಾವರು? ನಾನು ಚಳ್ಳಘಟ್ಟದಿಂದ ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀನಿ ನಾನು. ಹೌದಾ? ಥ್ಯಾಂಕ್ ಯು. ನೀವೇನಾದ್ರೂ ಈ ಸಂಡೇ ಬಜಾರ್ಗೆ ಬರ್ಬೇಕಂದ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಬನ್ನಿ. ಮೆಟ್ರೋ ಸ್ಟೇಷನ್ನಿಂದ ಹೊರಗಡೆಗೆ ಬಂದರೆ ನಿಮಗೆ ಸಂಡೇ ಬಜಾರ್ ಸ್ಟಾರ್ಟು. ಯಾವ ಕಡೆಗಾದ್ರೂ ಹೋಗಿ, ರೈಟು, ಲೆಫ್ಟು, ಫ್ರಂಟು, ಬ್ಯಾಕು. ಅಲ್ಲಿ ನೋಡಿ, ಅಲ್ಲಿದೆ ಮೆಟ್ರೋ ಸ್ಟೇಷನು. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಲ್ಲಿದೆ. ನೀವು ಅದರಿಂದ ಹೊರಗಡೆಗೆ ಬಂದರೆ ಎಲ್ಲ ಕಡೆ ನೋಡಿ, ಕಾಲು ಹಾಕೋದಕ್ಕೆ. ನಮ್ಮೂರ ಕಡೆ ಹಾಂ ಬ್ಲಾಗಲ್ಲಿ ನನ್ನ ಒಂದೇ ಒಂದ್ಸಲ ಹಾಕ್ತೀನಿ. ಹಾಕ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ರೀ ಇಲ್ಲೂ ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ಹಾಕ್ತೀನಿ ನೋಡಿ ವ್ಲಾಗಲ್ಲಿ ನಿಮ್ಮನ್ನ. ನಮ್ಮೂರ ಕಡೆ ಜಾತ್ರೆಗಳಲ್ಲಿ ಇಷ್ಟೊಂದು ಜನ ಬರ್ತಾರೆ. ಇಲ್ಲಿ ವಸ್ತುಗಳನ್ನ ತಗೊಳ್ಳೋದಕ್ಕೆ ಇಷ್ಟು ಜನ ಬರ್ತಾರಲ್ಲ. ಏನು ರೇಟ್ ಅಣ್ಣ ಇವೆಲ್ಲ? 350. ಓಕೆಲ್ಲ ಇಯರ್ಫೋನ್ಗಳು, ಇಯರ್ಬಡ್ಸ್ಗಳೆಲ್ಲ 400, 450, 500, 600 ಆ ಥರ ವೆರೈಟಿ. 450, 450 ರೂಪಾಯಿ ಅಂತ ನೋಡಿ. ಇದು ನೀವು ಇಲ್ಲಿ ಯಾವುದೇ ತಗೊಳ್ಳಿ ಬರೀ 75 ರೂಪಾಯಿ ನೋಡಿ. ಇವೆಲ್ಲ ಟಾಪ್ಗಳು, ಟೀ ಶರ್ಟ್ಗಳು, ಹೆಣ್ಮಕ್ಳುಗಳ ಬಟ್ಟೆಗಳು ಎಲ್ಲ ತಗೊಂಡ್ರು 75 ರೂಪಾಯಿ ನೋಡಿ. ಆಟ ಆಡೋದಕ್ಕೆ ಆಟ ಸಾಮಾನು ಎಷ್ಟು ಮೇಡಮ್ ಇವೆಲ್ಲ? 100 ರೂಪಾಯಿ ನೋಡಿ. ಗಂಧದ ಕಡ್ಡಿ 1, 2, 3 ಇಷ್ಟಕ್ಕೆ 50 ರೂಪಾಯಿ ಅಂತ. ಬ್ರ್ಯಾಂಡೆಡ್ ಮಿಕ್ಸ್ ಇದೆ. ಹುಡುಕ್ ತಗೋಬೇಕು ನೀವು ಬ್ರ್ಯಾಂಡ್ ಯಾವುದು ಅಂತ. ಯಾವುದೇ ಶರ್ಟ್ ತಗೊಳ್ಳಿ ಇಲ್ಲಿ 75 ರೂಪಾಯಿ ಸಿಗ್ತವೆ ನೋಡಿ. ಏನ್ ಜನ ಎಲ್ಲರೂ ಹಂಗ್ ನೋಡ್ತಾವ್ರೆ? ನಾನೇನಾದ್ರೂ ಏಲಿಯನ್ ತರ ಕಾಣಿಸ್ತಾ ಇದ್ದೀನ ನೋಡಿ?
ಹಾಯ್ ಹೌದಾ Thank you. ಇಲ್ಲಿ ನಮ್ಗೆ ಗೊತ್ತಿರೋರು ಒಬ್ರು ಅಂಗಡಿ ಇದೆ ಮುಂದೆ, ಎಲ್ಲೋ ಮರ್ತು ಬಿಟ್ಟಿದ್ದೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ಬಂದಿದ್ದೆ. ಇದು 100 ರೂಪಾಯಿ, ಅದು 50 ರೂಪಾಯಿ ವೆಸ್ಟರ್ನ್ ಟಾಪ್. ಓಕೆ ರಂಜಾನ್ ಆಫರ್. ಓಕೆ ನೋಡ್ರಿ. ಹಾಯ್, ಇಷ್ಟು ಜನಗಳ ಮಧ್ಯ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಫೋನ್ಗಳು ಸಿಗ್ತವೆ ನೋಡ್ರಿ ಇಲ್ಲಿ. ಏನ್ ಸರ್ ರೈಟ್ ಇವೆಲ್ಲ? 100 ಡಮ್ಮಿ ಫೋನ್ ಇವು. ಡಮ್ಮಿ ಫೋನ್ ಮಾಡ್ತೀವಿ. ಹೌದಾ? ಥ್ಯಾಂಕ್ ಯು ನೋಡ್ರಿ. ಹೌದು ಥ್ಯಾಂಕ್ ಯು ಮಾಡಿ, ಲೈಕ್ ಮಾಡಿ, ಚಾನಲ್ನ ಸ್ವಲ್ಪ ಬೆಳೆಸ್ರಿ. ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾವ್ರೆ, ರೈತರಿಗೆ ಜಾಸ್ತಿ ಮಾಡ್ತಾವ್ರೆ. ಥ್ಯಾಂಕ್ ಯು ವಿಡಿಯೋಲಿ ಹಾಕಿ ಬ್ರೋ. ಹಾಕೋಣ. ಬೆಂಗಳೂರಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಇಷ್ಟಿದಾರ ಅಂತ ಇವತ್ತೇ ಗೊತ್ತಾಗಿದ್ದು. ಏನ್ ಯಜಮಾನ್ರ ಸರ್ ಹೇಳಿ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ಗೊತ್ತಾಯ್ತು ಯಾರು ಅಂತ? ಆಯ್ತಲ್ಲ ಸರ್, ನೀವು ಬಂದು ತುಂಬಾ ದಿನ ಆಯ್ತು. ಆಯ್ತು ಸರ್, 500 ಕಳ್ಸಲ್ಲ. ಇಡೀ ಸಂಡೆ ಬಜಾರಲ್ಲಿ ಇವ್ರೊಬ್ರೆ ನೋಡ್ರಿ ನಂಗೆ ಪರಿಚಯ ಆಗಿರೋರು. 3 ಸಲ, ಇವಾಗ ಒಂದ್ 2-3 ಸಲ ಬಂದಿದ್ದೀನಿ. ಕರೀತಾ ಇದ್ದೀನಿ, ನೀವು ನೋಡ್ಲಿ. ಹೌದಾ? ಸರ್ ನೋಡಿ ಗಮನಿಸ್ನಿಲ್ಲ. ಎಲ್ಲಿ ಸರ್ ಇಷ್ಟ ದಿನ ಬಂದೇ ಇಲ್ಲ ನೀವು? ಹೆಂಗೆ ಈಗ ಊರಲ್ಲೇ ಸೆಟ್ಲ್ ಆಗ್ಬಿಟ್ಟಿದೀವಿ. ವಾರಕ್ಕೆ ಒಂದ್ಸತಿ ಬಂದು ನೀವು ನೋಡ್ಬೇಕು ಸರ್ ನಮ್ಗೆ. ವಾರಕ್ಕೊಂದ್ಸಲ ಎಲ್ಲಿ ಟೈಮ್ ಇಲ್ವಲ್ಲ. ಊರಲ್ಲೇ ಇವಾಗ ಕೃಷಿ ಮಾಡ್ಕೊಂಡು ಅಲ್ಲ ಇದೀವಿ. ನಮ್ಮಪ್ಪ ರೈತ. ಇವೆಲ್ಲ ಏನೇನ್ ರೇಟ್ ಸಿಗ್ತವೆ ಅಂತ ಹೇಳ್ಬಿಡಿ. ಎಲ್ಲ 500 ರೂಪಾಯಿ. ಎಲ್ಲ 500. ಯಾವ ತಗೊಂಡ್ರು 500? ತಗೊಂಡ್ರೆ 500 ರೂಪಾಯಿ. ಓಕೆ, ಸಿಗ್ತೀವಿ. ಬನ್ನಿ, ಟೀ ಕಾಫಿ ಏನಾರ. ಇಲ್ಲ ಬೇಡಿ. ನಾವು ಇಷ್ಟು ಸಲ ತೋರಿಸ್ತಾ ಇರೋ ವಸ್ತುಗಳನ್ನ ನಿಮ್ಗೆ ತೋರಿಸ್ಬೇಕು. ಏನ್ ತೋರಿಸಿಲ್ಲ ನಾನು ಇಲ್ಲಿ. ಏನ್ ರೇಟ್ ಅಣ್ಣ ಇವು ಫಿಸ್? 100 ರೂಪಾಯಿ. 100 ರೂಪಾಯಿ. ಬ್ರೋ ಹಾಯ್, ಚೆನ್ನಾಗಿದ್ದೀವಿ. ಫಾಲೋ ಆಗಿದ್ದೀನಿ. ಒಂದ್ ಸೆಲ್ಫಿ ತಗೊಳ್ಳಿ. ಇನ್ನೂ ಇದೆ, ಹೋದ್ರೆ ಹೋಗ್ತಾನೆ ಇರ್ಬೋದು. ನೀವೇನಾದ್ರೂ ಸಂಡೆ ಬಜಾರ್ಗೆ ಬಂದ್ರೆ ಫುಲ್ಲು ಒಂದಿನ ಬಂದ್ಬಿಡಿ. ಸಂಡೆ ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಗೆ ಏನೇನು ಬೇಕು ಎಲ್ಲನೂ ತಗೊಂಡೋಗ್ಬೋದು. ಸೊ ಇಲ್ಲಿ ಮೋಸ ಮಾಡ್ತಾರೆ, ಅದು ಮಾಡ್ತಾರೆ. ಹೌದು, ಯಾರಾದರೂ 100ರಲ್ಲಿ ಯಾರು 1% ಆ ಥರ ಮಾಡ್ಬೋದು. ಬಟ್ ಇಲ್ಲಿ ಕಡಿಮೆ ರೇಟಿಗಂತೂ ಸಿಗುತ್ತೆ. ಕೆಲವೊಂದು ವಸ್ತುಗಳು ಮಾಮೂಲಿ ನಿಮಗೆ ಅಂಗಡಿಲಿ ಸಿಗೋ ರೇಟೇ ಇಲ್ಲಿ ಸಿಗುತ್ತೆ. ಬಟ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆಗೆ ಸಿಗ್ತವೆ. 100 ರೂಪಾಯಿಗೆ ಪಾಯಿಂಟ್. ಹಾಂ. ಇದೇ ಹುಡುಗಿರ್ದಣ? ಹುಡುಗಿದ. ಕೆಲವರು ಕರೆದು ವಿಡಿಯೋ ಮಾಡಿ ಅಂತಾರೆ, ಇನ್ನೊಬ್ರು ವಿಡಿಯೋ ಮಾಡಕ್ ಹೋದ್ರೆ ಬೇಡ ಅಂತಾರೆ. ಸೋಡಾ ಕುಡ್ಕೊಂಡು ಹೋಗೋಣ ಬನ್ರಿ ಅಣ್ಣ. ಇಲ್ಲೊಂದು ಸೋಡಾ ಕೊಡೋಣ. ಇಲ್ಲಿ ಟ್ರೆಕ್ಕಿಂಗು ಟ್ರಾವೆಲಿಂಗು ಎಲ್ಲರೂ ನೀವು ಹೊರಗಡೆಗೆ ಹೋದ್ರೆ ದೊಡ್ಡ ಬ್ಯಾಗ್ಗಳು ಸಿಗ್ತವೆ ನೋಡಿ. ಇಲ್ಲಿಗೆ ಕ್ಯಾಂಪು ಅಥವಾ ನಿಮಗೆ ಬಟ್ಟೆಗಳು ಎಲ್ಲಾನು ಹಾಕೊಂಡು ಹೋಗ್ಬೋದು ಇಲ್ಲಿಗೆ. ಇದು 20. ಇದು 20 ನೋಡ್ರಿ. ಇದು ಚೆನ್ನಾಗಿರುತ್ತೆ. ಇದು ತಮಿಳ್ನಾಡು ಕಡೆ ಕಮ್ಮನ್ ಗಂಜಿ ಮಾಡ್ತಾರೆ. ಇದು ರಾಗಿದಲ್ವಮ್ಮ? ರಾಗಿ ಗಂಜಿ. ಇದು ಹೆಂಗಿದೆ ಆಂಟಿ? ಚೆನ್ನಾಗಿದ್ಯಾ? ಹಾ. ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡಿದಾರೆ? ಹಾ. ಎಲ್ಲ ದಿನಾನು ಇಷ್ಟ ಆಗಲ್ಲ, ಇವತ್ತು ಮಾತ್ರ. ನಿಜವಾಗ್ಲೂ ಅಲ್ಲಿ ಸೋಡಾ ಕುಡಿದ್ನಲ್ಲ, ಅದಕ್ಕಿಂತ ಇದೇ ಚೆನ್ನಾಗಿದೆ. ಸ್ಟಾರ್ಬಕ್ಸ್ಗೆ ಹೋಗಿ 700 ರೂಪಾಯಿ ಕೊಟ್ಬಿಟ್ಟು ಒಂದು ಟೀ ಕುಡಿಯೋದು ಅಷ್ಟು ಟೇಸ್ಟ್ ಕೊಡಲ್ಲ. ಇಂಥ ಜಾಗಗಳಲ್ಲಿ ರಾಗಿ ಗಂಜಿ ಕುಡೀರಿ, ಅದ್ರ ಟೇಸ್ಟೇ ಬೇರೆ. 800. ಇದ್ರ ಹೆಸರೇನು? ಹಾ, ಏನಕ್ಕ? ಗಾಗ್ರಾ. ನೈಟ್ ಕ್ಯಾಂಪ್ ಹಾಕಿದಾಗ ದಿಮ್ಗೆ ಯೂಸ್ ಆಗುತ್ತೆ. ಓಕೆ, ನಿಮ್ಗೇನಾದ್ರು ಲ್ಯಾಪ್ಟಾಪ್ ಏನಾದ್ರು ಬೇಕಾದ್ರೆ ಏನ್ ರೇಟಿಗೆ ಸಿಗ್ತಾವೆ ನೋಡೋಣ, ಬೇಡವಾ? ಓಕೆ, ಇಲ್ಲಿ ವಿಡಿಯೋ ಮಾಡಬಾರ್ದಂತೆ. ಓಕೆ, ಮುಂದೆ ಇದೆ ಅಲ್ಲೊಂದು ಅಂಗಡಿ, ಅಲ್ಲಿ ತೋರಿಸ್ತೀನಿ ಬನ್ನಿ. ಹಾಗೆ ಕೆಲವರು ವಿಡಿಯೋನ ಕರೆದು ಮಾಡಿಸ್ತಾರೆ, ಕೆಲವರು ಈ ಥರ ಬೇಡಿ ಅಂತಾರೆ. ಯಾಕಂದರೆ ಸೊ ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಅಂದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹೆಂಗಕ್ಕೆ ಅದನ್ನ ಹೊಡಿಯೋದು? ಮೋಸ್ಟ್ಲಿ ಇದು ಡೈರೆಕ್ಟರ್ ಕೊಟ್ಬಿಟ್ರೆ ಆನೆ ಓಡಿಸೋದಕ್ಕಾಗುತ್ತೆ. ಇದು ಹಾಕ್ಬಿಟ್ಟು ಹೋಗುರು. ಇದು ಚೆನ್ನಾಗಿದೆ, ತಗೋಬೇಕೊಂದು. ಎಷ್ಟಾಗ ಇದು? 100 ರೂಪಾಯಿ. ಓಕೆ, ಹೊಡೀರಿ. ನಾನೊಂದ್ಸಲ ಹೊಡಿತೀನಿ, ಕೊಡಿ. ಆನೆ ಓಡಿಸೋದಕ್ಕಾಗತ್ತೆ ಇದು. ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಳ್ಳಿ ನಮಗೋಸ್ಕರ, ರೈತರು ನಾವು. ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಎಲ್ಲ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಹೊರಗಡೆ ರೇಟೇ ಅಲ್ವಾ ಇಲ್ಲಿನೂ ಸಿಗೋದು ಅಂತ ಅನ್ಸುತ್ತೆ. ಆದರೆ ಕೆಲವೊಂದು ಮಾತ್ರ ಕಡಿಮೆಗೆ ಸಿಗ್ತವೆ. ಏನಂದರೆ ಈ ಬಟ್ಟೆಗಳು, ಸಿಕ್ಕಾಪಟ್ಟೆ ಬಟ್ಟೆಗಳು ಕಡಿಮೆ ರೇಟಿಗೆ ಸಿಗ್ತವೆ ಇಲ್ಲಿ ನೋಡಿ. ಅದನ್ನು ತಗೊಳ್ಳೋದಕ್ಕೆ ಜನವೋ ಜನ.
ಸುತ್ತ ನೋಡಿ Only 100 rupees. 100 rupees. 100 rupees vintage tin and trimmer special edition. We are not here for the business. We are here for the public service because service to mankind is service to God. ಕನ್ನಡದಲ್ಲಿ ಮಾತಾಡೋಣ. 100 ರೂಪಾಯಿ 10 ರೂಪಾಯಿ ಜಾಸ್ತಿ ಇಲ್ಲ, 10 ರೂಪಾಯಿ ಕಮ್ಮಿ ಇಲ್ಲ, ಬಿಟ್ರೆ ಸಿಗಲ್ಲ, ಹೋದ್ರೆ ಬರಲ್ಲ. ಒಳ್ಳೆಯವರಿಗೆ ಒಳ್ಳೇದಿಲ್ಲ. ಹೆಂಗೆ ಆಫ್ ಆನ್ ಇಲ್ಲ ಆಫ್ ಇಲ್ಲೇ ಇಲ್ಲ, ಇಲ್ಲೇ ಬಟನ್ನು ಅಷ್ಟೇ. ವೈರಲ್ ಮಾಡಿಬಿಡಿ ನಮಗೆ, ಹುಡುಕಿ ಬರ್ಬೇಕು ಗಿರಾಕಿ ಇಲ್ಲಿ. 100 rupees ನೋಡ್ರಿ ಟ್ರಿಮ್ಮರ್. ಇಲ್ಲ ಅಲ್ಲಿ ಹೇಳಿ 10 ರೂಪಾಯಿ ಜಾಸ್ತಿ ಇಲ್ಲ, 10 ರೂಪಾಯಿ ಕಮ್ಮಿ ಇಲ್ಲ, ಇಲ್ಲಿ ಬಿಟ್ರೆ ಸಿಗಲ್ಲ, ಹೋದ್ರೆ ಬರಲ್ಲ. ಬರೀ 100 ರೂಪಾಯಿ. ಥ್ಯಾಂಕ್ ಯು. ವಿಸಿಟ್ ಅಗೇನ್. ಏನ್ ಬ್ರೋ ನೀವು ಓದಿರೋದು? ಬ್ರೋ ಏನ್ ಓದ್ತೀರಾ ಬ್ರೋ? ನೀವೇನು ಫಸ್ಟ್ ಇಯರ್ ಓದಿದೀನಿ ಅಷ್ಟೇ. ಅಷ್ಟೇ ಮತ್ತೆ ಇಂಗ್ಲಿಷ್ ಮಾತಾಡ್ತೀರಾ ಚೆನ್ನಾಗ? ಏನ್ ಮಾಡ್ತೀರಾ ಬ್ರೋ? ಎಜುಕೇಶನ್ ಇಸ್ ಜಸ್ಟ್ a piece of paper. It's in our behavior. ಹಾ ಅದು ಲ್ಯಾಂಗ್ವೇಜ್, ಅದು Language ಅಲ್ಲ ಅಲ್ವಾ? ಎಜುಕೇಶನ್ಗೆ ಮನಿಗೆ ಬಹಳ ಇಂಗ್ಲಿಷ್ ಸಂಬಂಧ ಒಂದು ಇದೆ. ಲ್ಯಾಂಗ್ವೇಜ್ ಅಷ್ಟೇ, ನಾಲೆಡ್ಜ್ ಅಲ್ಲ ಅದು. ಏನಂದ್ರೆ ಬ್ರೋ ನಮ್ದು ಸ್ವಂತ ಅಲ್ಲ, ಸಾಕು ನಮ್ಗೆ. ಯಾರು ನಮ್ಮ ಮೇಲೆ ಯಜಮಾನ್ರು ಇಲ್ಲ, ಫ್ರೀಡಮ್ ಇದೀನಿ. ನಮ್ ದೇವ್ರು ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ. ನಾನು ಏನಕ್ಕೆ ಯಾರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು? ಗುಡ್ ಇಲ್ಲ, ದೇವ್ರದ್ದು ಪ್ರೇಯರು, ಮನುಷ್ಯ ಹತ್ರ ಪರ್ಮಿಷನ್. ನ್ಯಾಯ ಇಲ್ಲ ಇದು. ಲೈಫ್ ಗೊತ್ತಾಗಿ ತಟ್ರಲ್ಲ ಸ್ಕೂಲು ಬಿಟ್ರು. ಹಾಯ್ ನೋಡಿ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಜನಗಳು ಬತಾನೆ ಅವ್ರೆ. ಅಲ್ಲಿ ನೋಡಿ ಎಷ್ಟೊಂದು ರಸ್ಸು ಮೆಟ್ರೋಗೆ. ಇಲ್ಲಿ ನೋಡ್ರಿ, ಮನೇಲಿ ಬಳಸೋ ಪಾತ್ರೆ ಪಗಡೆಗಳು, ಹಾಟ್ ಬಾಕ್ಸು, ತಟ್ಟೆ ಪ್ರತಿಯೊಂದು ಇಲ್ಲಿದೆ. ಸೊ ಏನೇನು ರೇಟಿಗೆ ಸಿಗ್ತವೆ ನೋಡುವ. ಇವೆಲ್ಲ ಹಾಟ್ ಬಾಕ್ಸ್ ಇವು ಏನು ರೇಟ್ಗಳು? 650 750. ಸ್ಟಾರ್ಟಿಂಗ್ ಇಂದ ಒಂದು 500 ಸ್ಟಾರ್ಟ್ ಆಗುತ್ತೆ. ಅದು ಹೊರಗಡೆ ಅಂಗಡಿಗಳಲ್ಲಿ ತಗೊಂಡ್ರೆ ಎಷ್ಟಿರ್ಬೋದು? ಸ್ವಲ್ಪ ಕಮ್ಮಿ ಇರುತ್ತೆ. ಹಾಯ್, ಹೌದಾ? ಥ್ಯಾಂಕ್ ಯು. ಹಾಯ್, ವಿಡಿಯೋ ನೋಡ್ತೀನಿ. ಹೌದಾ? ಥ್ಯಾಂಕ್ ಯು. ಯಾವ ಊರು? ನಮ್ದು ಶಿವಮೊಗ್ಗನಾ? ಥ್ಯಾಂಕ್ ಯು. ನಿಮ್ದೇ ವಿಡಿಯೋ. ಗಡಿಯಾರ, ಎಲ್ಲ ಥರ ಗಡಿಯಾರಗಳು ಇದ್ದಾವೆ. ಪಬ್ಲಿಕ್ ಸಿಟಿ ಮಾಡಿ ಅಣ್ಣ. ಏನು ರೇಟ್ ಅಣ್ಣ ಗಡಿಯಾರಗಳು? ಎಲ್ಲ ಬೇರೆ ರೇಟ್. ನಿಮ್ಗೆ ಯಾವ್ದು ಕೇಳಿ ಸ್ಟಾರ್ಟಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಇದು ನೋಡಿ, ಸ್ಟಾರ್ಟಿಂಗ್ ಹಾಂ 250. 250 ರೂಪಾಯಿ. ಇರೋದು ಎಲ್ಲ ಬೇರೆ ರೇಟ್ ಸರ್. ಹಾಂ 250 ರೂಪಾಯಿಂದ ಸ್ಟಾರ್ಟು. ಲಾರಿ ಅವ್ರಿಗೆ ಏನಾದರೂ ಜಾಕ್ ಬೇಕಾದ್ರೆ ನೋಡಿ ಇಲ್ಲಿ ಸಿಗ್ತಾವೆ ನೋಡ್ರಿ. ಅಣ್ಣ ಜಾಕ್ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ? 2200. ಇದು ನೋಡ್ರಿ 2200 ರೂಪಾಯಿ ಅಂತ. ರಿಂಚ್ ಏನು ರೇಟು? 250. ನಾನು ಹೇಳೋದಷ್ಟೇ, ಈ ಸಂಡೆ ಬಜಾರ್ಗಳಲ್ಲಿ ಈ ಬಟ್ಟೆ, ಪಾತ್ರೆಗಳು, ಕಬ್ಬಿಣದ ವಸ್ತುಗಳು ಆ ಥರದವನ್ನ ತಗೊಳ್ಳಿ. ಎಲೆಕ್ಟ್ರಿಕ್ ವಸ್ತುಗಳನ್ನು ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಅದು ಯಾವಾಗ ಹಾಳಾಗುತ್ತೆ ಗೊತ್ತಿಲ್ಲ. ಅದು ಫಸ್ಟ್ ಹ್ಯಾಂಡೋ, ಸೆಕೆಂಡ್ ಹ್ಯಾಂಡೋ, ಫಸ್ಟ್ ಕಾಪಿನೋ, ಸೆಕೆಂಡ್ ಕಾಪಿನೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಹುಷಾರಾಗಿ ತಗೊಳ್ಳಿ ಅಷ್ಟೇ. ನೀವು ಆಮೇಲೆ ಸಂಡೆ ಬಜಾರಲ್ಲಿ ಎಲ್ಲ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು ಬಂದರೆ ಇಲ್ಲ, ಕೆಲವೊಂದು ವಸ್ತುಗಳು ಆಲ್ಮೋಸ್ಟ್ ಒಂದು ತಕ್ಕಮಟ್ಟಿ ಕಡಿಮೆ ಇರುತ್ತೆ ಅಷ್ಟೇ. ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಸಂಡೆ ಬಜಾರ್ ವಿಡಿಯೋ ಆಗಿತ್ತು. ಏನೆಲ್ಲ ವಸ್ತುಗಳು ಎಷ್ಟಕ್ಕೆಲ್ಲ ಸಿಗ್ತವೆ ಅನ್ನೋದನ್ನ ತೋರಿಸ್ಕೊಟ್ಟೆ. ಸುತ್ತಮುತ್ತ ಪಾಳ್ಯಗಳಿಗೆಲ್ಲ ಓಕೆ, ಸಿಗೋಣ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ಸೆಂಟರ್ ಇದುವೇ ಕಲಾಸಿ ಪಾಳ್ಯ.